ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ನೇತ್ರ ಮನು ವ್ಲಾಗ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಕ್ಲೌಡ್ ಕಿಚನಲ್ಲಿ ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತೆಲ್ಲ ತುಂಬ ಜನ ಕಮೆಂಟ್ ಮಾಡಿದ್ರಿ. ಹೇಗೆ ಮಾಡ್ತೀರಾ ಪ್ಲೀಸ್ ರೆಸಿಪೀಸ್ನ ಹಾಕಿ ಸಾಂಬಾರು ಪುಡಿ ಹೇಗೆಲ್ಲ ಪ್ರಿಪೇರ್ ಮಾಡ್ತೀರಾ ಅಂತ. ಅದಕ್ಕೋಸ್ಕರ ನಾನು ಇವಾಗ ನೋಡಿ ಸಾಂಬಾರು ಪುಡಿ ಹೇಗೆಲ್ಲ ನನ್ನ ಕ್ಲೌಡ್ ಕಿಚನಲ್ಲಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಒಂದು 2 ಟೈಪ್ಸ್ ಮಾಡ್ತೀನಿ, ಅದರಲ್ಲಿ 1 ಟೈಪ್ನ ನಾನು ತೋರಿಸ್ತಾ ಇದ್ದೀನಿ. ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಸಾಂಬಾರು ಪುಡಿ ಇದು ನಮ್ಮ ಮಲೆನಾಡು ಕಡೆ ಹೆಚ್ಚಾಗಿ ನಾವು ಮಾಡೋವಂಥ ಸಾಂಬಾರು ಪುಡಿ. ಅದರಲ್ಲೂ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿರೋವಂಥ ಸಾಂಬಾರು ಪುಡಿ ಇದು. ಸ್ವಲ್ಪ ಸ್ವಲ್ಪ ನಾನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ ಎಷ್ಟೆಷ್ಟು ಬೇಕು ಅಂತ. ನಾನು ಇವಾಗ ಕ್ವಾಂಟಿಟಿ ಹೇಳ್ತೀನಿ. ಈ ಲೋಟದಲ್ಲಿ ಮಾಡೋವಂಥವ್ರು ಅಂದರೆ ಪಾವಲ್ಲಿ ಮಾಡೋವಂಥವ್ರಿಗೆ ನಾನು ಹೇಳ್ತಾ ಇರೋದು ಫಸ್ಟು. ಕಡಲೆಬೇಳೆನ ತೊಗೊಂಡಿದ್ದೀನಿ, 2.5 ಪಾವ್ ಆಗೋಷ್ಟು ನಾನು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಕೆ ಜಿ ಲೆಕ್ಕ ಹೇಳೋದಾದ್ರೆ ಅರ್ಧ ಕೆ ಜಿ ಆಗೋಷ್ಟು ಕಡಲೆಬೇಳೆನ ತೊಗೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಹಾಗಂತ ತುಂಬ ಕಪ್ಪಗಾಗೋ ಅಷ್ಟಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು. ತುಂಬ ಹುರ್ಕೊಂಡ್ರೆ ನೀವು ಸಾಂಬಾರು ಪುಡಿಗೆ ಹಿಟ್ಟು ಮಾಡ್ಸೋಕೆ ಕೊಡ್ತಿರಲ್ಲ, ಅಲ್ಲೂ ಕೂಡ ಸ್ವಲ್ಪ ಬಿಸಿ ಆಗೋದ್ರಿಂದ ಕಹಿ ಆಗಿಬಿಡುತ್ತೆ. ಅದಕ್ಕೇ ನೋಡಿ ಇಷ್ಟ ಆದರೆ ಸಾಕು. ಇವಾಗ ಉದ್ದಿನ ಬೇಳೆನೂ ಅಷ್ಟೇ ಅರ್ಧ ಕೆ ಜಿ. ಲೋಟದಲ್ಲಿ ಹೇಳೋದಾದರೆ ಅಂದರೆ ಈ ಪಾವಲ್ಲಿ ಹೇಳೋದಾದರೆ ಒಂದು 2.5 ಆಗೋಷ್ಟು ನಾನು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಕಲರ್ ಚೇಂಜ್ ಅಂತ ಏನು ಬೇಡ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಇಲ್ಲಾಂದರೆ ಕಹಿ ಆಗಿಬಿಡುತ್ತೆ. ಹೇಳಿದ್ನಲ್ವ, ಯಾಕಂದರೆ ಹಿಟ್ಟು ಮಾಡ್ಸೋಕೆ ಕೊಟ್ಟಾಗ ನಿಮಗೆ ಅದು ಮತ್ತೆ ಬಿಸಿ ಆಗೋದ್ರಿಂದ ಸ್ವಲ್ಪ ಕಹಿ ಅನಿಸ್ಬಿಡುತ್ತೆ. ಅದಕ್ಕೇ ನೋಡಿ ಇಷ್ಟ ಆದರೆ ಸಾಕು. ಇವಾಗ ನಾನು ಅಕ್ಕಿ ತೊಗೊತಾ ಇದ್ದೀನಿ. ಅಕ್ಕಿ ಕೂಡ ಅರ್ಧ ಕೆ ಜಿ ಲೆಕ್ಕದಲ್ಲಿ ಹೇಳಿದ್ದಾರೆ. ಈ ಪಾವಲ್ಲಿ ಹೇಳಿದರೆ 1.5 ಲೋಟ ಆಗೋಷ್ಟು ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೋಬೇಕು. ನೋಡಿ ಇದು ಹುರಿದಾಗಿದೆ, ಇವಾಗ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಮೆಂತ್ಯ ಕೂಡ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಒಂದು 50 ಗ್ರಾಮ್ ಆಗೋಷ್ಟು ಒಂದು ಚಿಕ್ಕ ಲೋಟದಲ್ಲಿ ಅಂದರೆ ಕಾಫಿ ಕುಡಿಯೋ ಲೋಟದಲ್ಲಿ ಒಂದು 1/4 ಲೋಟ ಆಗೋಷ್ಟು ಮೆಂತ್ಯನ ಈ ಥರ ಫ್ರೈ ಮಾಡಿಕೊಂಡು ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಇಷ್ಟು ಫ್ರೈ ಆದರೆ ಸಾಕು, ತುಂಬ ಹಾಕ್ಕೊಂಡ್ರೆ ಕಹಿ ಆಗುತ್ತೆ. ಅದಕ್ಕೇ ಒಂದು 50 ಗ್ರಾಮ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಚಕ್ಕೆ ಕೂಡ ನೋಡಿ ನಾನು 15 ಗ್ರಾಮ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಲವಂಗ ಕೂಡ 25 ಗ್ರಾಮ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಮೆಣಸಿನಕಾಳು 25 ಗ್ರಾಮ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಗ್ರಾಮ್ ಲೆಕ್ಕದಲ್ಲಿ ಹೇಳಿದರೆ ಲೋಟದಲ್ಲಿ ಒಂದು ಚಿಕ್ಕ ಲೋಟ ಕಾಫಿ ಕುಡಿಯೋ ಲೋಟ ನೋಡ್ದಲ್ವಾ, ಅದರಲ್ಲಿ ಫುಲ್ಲು ಒಂದೊಂದು ಲೋಟ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಬಡೆ ಸೋಂಪು 50 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆ ಕಲ್ಲುವ ಒಂದು 2 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆ ಚಕ್ರ ಮೊಗ್ಗು ಇದು 7ರಿಂದ 8 ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆ ಮರಾಠಿ ಮೊಗ್ಗು ಕೂಡ ಒಂದು 5-6 ಆಗೋಷ್ಟು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಇದು ಹಾಕೋದ್ರಿಂದ ಸ್ವಲ್ಪ ಪರಿಮಳ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ಆ್ಯಡ್ ಮಾಡ್ಕೊಂಡಿರೋದು. ಹಾಗೆ ಜೀರಿಗೆ ನೋಡಿ ಈ ದೊಡ್ಡ ಲೋಟದಲ್ಲಿ 1 ಲೋಟ ಹಾಕ್ಕೊಂಡಿದ್ದೀನಿ. ಹಾಗೆ ಪಾವಲ್ಲೂ ಕೂಡ ನೋಡಿ ಅರ್ಧ ಪಾವ್ ಹಾಕ್ಕೊತಾ ಇದ್ದೀನಿ. ಅಂದರೆ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ, ಹಾಗೆ 1/4 ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಆ ಥರ ಹಾಕ್ಕೊಂಡಿದ್ದೀನಿ. ನೀವು ಯಾವ ಥರ ಬೇಕು ನೋಡಿ. ಅಂದರೆ ನಾನು ಅರ್ಧ ಕೆ ಜಿಗಿಂತ ಕಡಿಮೆ ಹಾಕಿದ್ದೀನಿ, ಬಟ್ 1/4 ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಆ ಥರ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು, ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತೀರಾ ಅಲ್ವಾ, ಅದಕ್ಕೆ ನಾನು 2 ಥರನೂ ಹೇಳ್ತಾ ಇದ್ದೀನಿ, ಕೆ ಜಿ ಲೆಕ್ಕದಲ್ಲಿ ಮತ್ತು ಲೋಟದಲ್ಲೂ ಕೂಡ. ನೋಡಿ ಇವಾಗ ಫ್ರೈ ಆಗಿದೆ ಜೀರಿಗೆ, ಅದನ್ನು ಎತ್ತಿಟ್ಕೊಂಡು ಹಾಗೆ ನೋಡಿ ಅರ್ಶಿನದ ಕೊಂಬು ಒಂದು 4ರಿಂದ 5 ಆಗೋಷ್ಟು ಅರ್ಶಿನದ ಕೊಂಬನ್ನು ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಮಿಲ್ಲಿಗೆ ಕೊಟ್ಟಾಗ ಒಂದೇ ಕಡೆ ಕುತ್ಕೊಳ್ಳಲ್ಲ, ಅದಕ್ಕೆ ಚೆನ್ನಾಗಿ ಪುಡಿಯಾಗಿ ಸೇರಿಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಇದನ್ನು ಒಂದು 2ರಿಂದ 3 ತಿಂಗಳಾಗೋಷ್ಟು ಯೂಸ್ ಮಾಡ್ತೀನಿ, ಅಷ್ಟಾಗೋಷ್ಟು ನಾನು ಮಾಡ್ಕೊತಾ ಇದ್ದೀನಿ ಆ ಕ್ವಾಂಟಿಟಿಗೆ. ನನಗೆ ಒಂದು 2 to 3 ಮಂತ್ಸ್ ತನಕ ಬರ್ಬೋದು, ಯಾಕಂದರೆ ನಾನು ಕ್ಲೌಡ್ ಕಿಚನ್ ಮಾಡ್ತಿರೋದ್ರಿಂದ ನನಗೆ ಅಷ್ಟೇ ಯೂಸ್ ಆಗುತ್ತೆ. ಹಾಗೆ ನೋಡಿ ಅದನ್ನು ಎತ್ತಿಟ್ಕೊಂಡು ಇವಾಗ ಧನಿಯಾ ಬೀಜನ ಅದೇ ಪಾವಲ್ಲೇ ನಾನು 5 ಪಾವ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಟೋಟಲ್ ಆಗಿ ಧನಿಯಾ ಬೀಜ ನಾನು 1 ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ. ಧನಿಯಾ ಬೀಜ ಅಂದರೆ ಸಾಂಬಾರು ಬೀಜ ಅಂತಲೂ ಕರಿಬೋದು, ಹಾಗೆ ಕೊತ್ತಂಬರಿ ಬೀಜ ಅಂತಲೂ ಕರಿಬೋದು, ಕೊತ್ತಂಬರಿ ಕಾಳು. ನೋಡಿ ನಾನು 5 ಪಾವ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಫಸ್ಟ್ಗೆ. ಇನ್ನು ಸ್ವಲ್ಪ ಸ್ವಲ್ಪನೇ ಈ ಥರ ಹಾಕ್ಕೊತ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಒಂದೇ ಸಲ ಹಾಕ್ಕೊಂಡ್ರೆ ಒಂದು ಕಡೆ ಹೊತ್ತೋದಂಗೆ ಆಗುತ್ತೆ. ಅದಕ್ಕೆ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ 5 ಪಾವನ್ನ ಹಾಕ್ಕೊತ ನಾನು ಫ್ರೈ ಮಾಡ್ಕೊತ ಹೋಗ್ತಾ ಇದ್ದೀನಿ. ಇದು ಇವಾಗ ಫ್ರೈ ಆಗಿದೆ, ಇವಾಗ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊತೀನಿ. ಹಾಗೆ ಮತ್ತೆ ಅದೇ ಥರನೇ ಅದೇ ಪಾವಲ್ಲೇ 5 ಪಾವ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಸೇಮ್ ಅದೇ ಥರನೇ ಫ್ರೈ ಮಾಡ್ಕೋಬೇಕು. ಅಂದರೆ ಧನಿಯಾ ಬೀಜ ಟೋಟಲಾಗಿ 1 ಕೆ ಜಿ ತೊಗೊಂಡಿರೋದ್ರಿಂದ ನಾನು ಈ ಥರ ತೋರಿಸ್ತಾ ಇರೋದು ನಿಮಗೆ. ಯಾಕಂದರೆ ಒಬ್ಬೊಬ್ಬರು ಕೆ ಜಿ ಲೆಕ್ಕದಲ್ಲಿ ಮಾಡ್ತೀರಾ, ಇನ್ನು ಕೆಲವರು ಈ ಥರ ಪಾವು ಅಥವಾ ಲೋಟ ನಿಮ್ಮ ಮೆಜರ್ಮೆಂಟಲ್ಲಿ ಯಾವ ಥರ ಮಾಡ್ಬೋದೋ ಆ ಥರ ನೀವು ಕೂಡ ಮಾಡ್ಕೋಬೋದು. ನೋಡಿ ನಾನು ಈ ಥರ ತೋರಿಸ್ತಾ ಇರೋದನ್ನು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಈ ಥರ 2 ಥರನೂ ಹೇಳ್ತಾ ಇದ್ದೀನಿ. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಎತ್ತಿ ಇದನ್ನು ನಾನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ.
ಹಾಗೆ ಮತ್ತೆ ಇವಾಗ ಸೇಮ್ ಅದೇ ಥರನೇ 5 ಪಾವ್ ಆಗೋಷ್ಟು ಧನಿಯಾ ಬೀಜನ ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ನೋಡಿ ಟೋಟಲ್ಲಾಗಿ ನಾನು ಆ ಪಾವಲ್ಲಿ 15 ಪಾವ್ ಆಗೋಷ್ಟು ತೊಗೊಂಡಿದ್ದೀನಿ. ಅಂದರೆ 5 ಪಾವನ್ನು ಸಪ್ರೇಟಾಗಿ ಈ ಥರ ಫ್ರೈ ಮಾಡ್ಕೊತಾ ಇರೋದು. ಒಟ್ಟಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗಲ್ಲ ಅಂತ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಂಡಿರೋದು. ಇದೇ ಥರನೇ ಫ್ರೈ ಮಾಡ್ಕೊತಾ ಹೋದರೆ ನಿಮಗೆ ಚೆನ್ನಾಗಿ ಬರುತ್ತೆ. ಒಂದೇ ಸಲ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗಲ್ಲ. ಅದಕ್ಕೇ ಧನಿಯಾ ಬೀಜನ ನಾನು 1 kg ಆಗೋಷ್ಟು ತೊಗೊಂಡಿದ್ದೀನಿ ಟೋಟಲಾಗಿ. ನೋಡಿ ಇದು ಫ್ರೈ ಆಗಿದೆ. ಇದನ್ನ ಕೂಡ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಲ್ಲದೂ ನಾನು ಫ್ರೈ ಮಾಡ್ಕೊಂಡಿದ್ನಲ್ವ, ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಚ್ಚಗಿರ್ಬೇಕಾದ್ರೆ ನಾನು ಮಿಲ್ಲಿಗೆ ಕೊಡ್ಸ್ಕೊಂಡು ಬರ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದೆಲ್ಲ ಮಿಕ್ಸ್ ಆಗಿದೆ ಇವಾಗ. ನೋಡಿ ಮಿಲ್ಗೆ ಕೊಟ್ಟಾಗ ನೋಡಿ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದೀನಿ. ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಮಿಸ್ ಮಾಡಿದೆ. ನಮ್ಮ ಮಲೆನಾಡು ಕಡೆ ಇದೇ ಥರ ಇರುತ್ತೆ ಸಾಂಬಾರು ಪುಡಿ. ನಾನು ಒಂದು 2-3 ಥರ ಸಾಂಬಾರು ಪುಡಿ ಮಾಡ್ತಾ ಇರ್ತೀನಿ. ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದು ಕೆಲವೊಂದು ಸಾಂಬಾರುಗಳಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಮೆಂಟ್ ಕೂಡ ಮಾಡಿದ್ರಿ ಸಾಂಬಾರು ಪುಡಿ ಹೇಗೆಲ್ಲ ಮಾಡ್ತೀರಾ ರೆಸಿಪೀಸ್ನ ಹಾಕಿ ಅಂತ. ಸೊ ಅದಕ್ಕೋಸ್ಕರ ನಿಮಗೋಸ್ಕರ ನಾನು ಮಾಡಿ ತೋರಿಸ್ತಾ ಇರೋವಂಥದ್ದು. ಹಾಗೆ ನನಗೆ ನೋಡಿ ಒಂದು ಲಂಚ್ ಕೂಡ ಆರ್ಡ್ರ್ ಇತ್ತು ನನಗೆ. ಅಂದರೆ ತುಂಬಿದ ರೊಟ್ಟಿ ಮತ್ತು ಹೋಳಿಗೆ, ಹಾಗೆ ಅದಕ್ಕೆ ಪೊಟ್ಯಾಟೊ ಪಲ್ಯ, ಆಲೂಗಡ್ಡೆ ಪಲ್ಯ, ಮಸಾಲೆ ದೋಸೆಗೆ ಬರುತ್ತಲ್ವ ಅದೇ ಥರನೇ ಮಾಡಿಕೊಡಿ ಅಂತ. ಬೇಳೆ ಹೋಳಿಗೆ ಕೂಡ ಆರ್ಡರ್ ಕೊಟ್ಟಿದ್ದರು. ಬಟ್ ನಾನು ಅಂದರೆ ಎಸ್ಟರ್ಡೇ ಈವ್ನಿಂಗೆ ನಾನು ಬೇಳೆ ಹೋಳಿಗೆ ಮಾಡಿಟ್ಕೊಬಿಟ್ಟಿದ್ದೆ. ಬಟ್ ಈವ್ನಿಂಗಿಗೆ ನನಗೆ ಮತ್ತೆ ಬೇಳೆ ಹೋಳಿಗೆ ಆರ್ಡ್ರ್ ಬಂದಿತ್ತು. ಹಾಗೆ ಕಾಯಿ ಹೋಳಿಗೆ ಕೂಡ ಆರ್ಡ್ರ್ ಬಂದಿತ್ತು, ಬೇರೆ ಆರ್ಡ್ರು. ಸೊ ಎಲ್ಲ ಒಟ್ಟಿಗೆ 1 ಡೇ ಫುಲ್ಲು ನಾನು ಈ ಥರ ಎಂಗೇಜ್ ಆಗಿಬಿಟ್ಟಿದ್ದೆ. ನೋಡಿ ನಾನು ಇವಾಗ ತುಂಬಿದ ರೊಟ್ಟಿ ಮಧ್ಯಾಹ್ನದ ಲಂಚ್ಗೆ ಕಳಿಸ್ಬೇಕಿತ್ತು. ತುಂಬಿದ ರೊಟ್ಟಿ ಮತ್ತು ಆಲೂಗಡ್ಡೆ ಪಲ್ಯ, ಹಾಗೆ ಬೇಳೆ ಒಬ್ಬಟ್ಟು ನಾನು ಹಿಂದಿನ ದಿನವೇ ಮಾಡಿಟ್ಕೊಂಡಿದ್ದೆ ಈವ್ನಿಂಗು. ಸೊ ಇವಾಗ ನಾನು ತುಂಬಿದ ರೊಟ್ಟಿನ ಮಾಡ್ತಾಯಿದ್ದೀನಿ. ಹಾಗೆ ಪೊಟ್ಯಾಟೊ ಪಲ್ಯ ಕೂಡ ಮಾಡಿ ಆಗಿತ್ತು. ಈ ಥರ ತುಂಬಿದ ರೊಟ್ಟಿಗೆ ನಾನು ಅಕ್ಕಿ ಹಿಟ್ಟನ್ನು ಮುದ್ದೆ ಥರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಕೆಲವರು ಯಾವ್ಯಾವ ಥರ ಕೇಳ್ತಾರೋ ಆ ಥರ ಮಾಡಿಕೊಡ್ತಾ ಇರ್ತೀನಿ. ಕೆಲವರು ಸಾಗು ಅಥವಾ ಕೂರ್ಮ ಕೇಳ್ತಾರೆ. ಇನ್ನು ಕೆಲವರು ಎಣ್ಗಾಯಿ ಪಲ್ಯ ಕೂಡ ಕೇಳ್ತಾರೆ. ಬಟ್ ಇವರು ಪೊಟ್ಯಾಟೊ ಪಲ್ಯ ಬೇಕು ಅಂದರು, ಅಂದರೆ ಆಲೂಗಡ್ಡೆ ಪಲ್ಯ ಮಸಾಲೆ ದೋಸೆಗೆ ಮಾಡ್ತೀವಲ್ಲ ಆ ಥರ. ಸೊ ಅದಕ್ಕೋಸ್ಕರ ಆ ಥರ ಮಾಡಿ ಕೊಟ್ಟಿದ್ದೆ. ನೋಡಿ ದೊಡ್ಡದಾಗಿ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಕೂಡ ಇರುತ್ತೆ. ಇದು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ ನಾನು ಇದನ್ನು ಇವಾಗ ಲಟ್ಟಿಸ್ಕೊಂಡು ನಾನು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಬಟ್ ನಮಗೆ ನಮ್ಮ ಮಲೆನಾಡು ಕಡೆ ಹೆಚ್ಚಾಗಿ ತುಂಬಿದ ರೊಟ್ಟಿಗೆ ಎಣ್ಗಾಯಿ ಪಲ್ಯನೇ ತುಂಬ ಇಷ್ಟಪಡೋದು. ಈ ಫಂಕ್ಷನ್ಗಳಲ್ಲೆಲ್ಲ ಹೆಚ್ಚಾಗಿ ಮಾಡೋದು ನಮ್ಮ ಕಡೆ ಎಣ್ಗಾಯಿ ಪಲ್ಯನೇ ಜಾಸ್ತಿ. ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಬಿಟ್ಟರೆ ಕೂರ್ಮ, ಎರಡೇ ಇದಕ್ಕೆ ತುಂಬಾ ಟೇಸ್ಟಿಯಾಗಿ ಬರೋದು. ಬಟ್ ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತೆ. ಇವರು ಆಲೂಗಡ್ಡೆ ಪಲ್ಯ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಆಲೂಗಡ್ಡೆ ಪಲ್ಯನ ಮಾಡ್ತಾಯಿದ್ದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಅವರು ಕೂಡ ತುಂಬಾ ಇಷ್ಟಪಟ್ಟರು. ಹಾಗೆ ನನಗೆ ಕಸ್ಟಮೈಸ್ಡಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾಯಿದ್ದೀನಿ ಮಾಡಿಕೊಡ್ಲಿಕ್ಕೆ. ಯಾಕಂದರೆ ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಆದಷ್ಟು ಕಸ್ಟಮೈಸ್ಡಾಗೇ ಮಾಡ್ತಾ ಇರೋವಂಥದ್ದು. ನೋಡಿ ತುಂಬಿದ ರೊಟ್ಟಿ ಕೂಡ ಮಾಡಿ ಇಲ್ಲಿ ಆಗಿತ್ತು. ಹಾಗೆ ಹೋಳಿಗೆ ಎಲ್ಲ ಪ್ರಿಪೇರ್ ಮಾಡಬೇಕಿತ್ತು. ಸೊ ಅವ್ರದ್ದು ಅಂದರೆ ಲಂಚ್ ಆರ್ಡ್ರದೆಲ್ಲ ಹೋಳಿಗೆ ನಾನು ಹಿಂದಿನ ದಿನ ಮಾಡಿಟ್ಕೊಬಿಟ್ಟಿದ್ದೆ. ನೋಡಿ ಇದು ಬೇಳೆ ಹೋಳಿಗೆ ಇದೆಲ್ಲ ರೆಡಿ ಆಗೋಗಿತ್ತು. ಸೊ ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಅವರಿಗೆ ಕಳಿಸ್ಬೇಕಲ್ವ. ಸೊ ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಮಧ್ಯಾಹ್ನಕ್ಕೆ ಇದೆಲ್ಲ ಆರ್ಡ್ರ್ ಇದ್ದಿದ್ದು. ಇದನ್ನೆಲ್ಲ ಮುಗಿಸ್ಕೊಂಡೆ. ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು, ನನಗೂ ಕೂಡ ಸ್ಯಾಟಿಸ್ಫೈ ಆಯಿತು. ಹಾಗೆ ನೋಡಿ ಕಸ್ಟಮೈಸ್ ಆಗಿ ನನಗೆ ಈವ್ನಿಂಗಿಗೆ ಬೇಳೆ ಒಬ್ಬಟ್ಟು ಕೂಡ ಹೇಳಿದರು. ಅಂದರೆ ಅರ್ಶಿನದ ಪುಡಿ ಹಾಕಬೇಕು, ಸೊ ಸ್ವಲ್ಪ ಈ ಥರ ಫೋಲ್ಡಿಂಗ್ ಎಲ್ಲ ಮಾಡಬೇಡಿ, ಹೀಗೆ ಇರಲಿ ಅಂತ. ಹಾಗೆ ಕಾಯಿ ಹೋಳಿಗೆ ಕೂಡ ಕಸ್ಟಮೈಸ್ ಆಗಿ ಇತ್ತು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋವಂಥದ್ದು. ಅವರು ಕೂಡ ತುಂಬಾ ಇಷ್ಟಪಟ್ಟರು ಕಸ್ಟಮರ್ ಕೂಡ. ಸೊ ಇದೇ ಥರ ನಾನು ಕಸ್ಟಮೈಸ್ ಆಗಿ ಎಲ್ಲ ಮಾಡ್ತಾ ಇರ್ತೀನಿ. ಕಸ್ಟಮರ್ ಕೂಡ ತುಂಬಾ ಇಷ್ಟಪಡ್ತಾ ಇರ್ತಾರೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.